ಹಲೋ ಎಲ್ರಿಗೂ ನಮಸ್ಕಾರ. ಹೋದ ವಿಡಿಯೋದಲ್ಲಿ ಇದರ ಕಟ್ಟಿಂಗನ್ನು ತೋರಿಸಿದ್ದೆ. ಫುಲ್ಲು ಈ ನಡುವೆ ಏನು ಮಾಡ್ತಾ ಇದ್ದೀನಿ ಅಂದರೆ ಕಟ್ಟಿಂಗ್ ಮಾಡಿಬಿಡ್ತೀನಿ, ಆದರೆ ಸ್ಟಿಚಿಂಗ್ ಮಾಡಲ್ಲ. ಹಂಗಾಗಿ ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಇಲ್ಲಿ ಯಾವುದನ್ನು ಕೂಡ ನಾನು ಸ್ಕಿಪ್ ಮಾಡ್ತಾ ಇಲ್ಲ. ನೋಡಿ, ಇದು ತೋಳಿಗೆ ಎಡ್ಜಿಗೆ ಏನೂ ಇಲ್ಲ ಅಂದ್ಬಿಟ್ಟು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿರಲ್ಲ. ನಾನು ಯಾವುದನ್ನು ಕೂಡ ಸ್ಕಿಪ್ ಮಾಡ್ತಿಲ್ಲ. ನಾನು ಏನು ಸ್ಟಿಚ್ ಮಾಡ್ತೀನೋ ಅದನ್ನೇ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಉದ್ದ ತೋಳು ಬಂದಾಗ ನಾವು ಉದ್ದ ಕಟ್ ಮಾಡ್ಕೊತೀವಲ್ಲ, ಅವಾಗ ಶಾರ್ಟೇಜ್ ಬರುತ್ತೆ. 1 ಮೀಟ್ರ್ ಲೈನಿಂಗ್ ತೊಗೊಂಡ್ರು ಕೂಡ. ಹಂಗಾಗಿ ಇಲ್ಲಿ ನಾನು ಪೀಸನ್ನು ಕೂಡಿಸ್ಕೊತಾ ಇದ್ದೀನಿ. ಎರಡೂ ಸೈಡು ಕೂರಿಸ್ಕೊತೀನಿ ನಾನು. ನೋಡಿ, ಈ ರೀತಿ ಏನು ಎಕ್ಸ್ಟ್ರಾ ಬಟ್ಟೆ ಬೇಕಾಗಿರುತ್ತೋ ಅದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡಿ. ಮೇಲೆ ಒಂದು ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಬರಲಿ ಕಾರಣಕ್ಕಷ್ಟೇ. ಮೇಯ್ನ್ ಬಟ್ಟೆ ಮೇಲೆ ಹಾಕ್ಕೊಬೇಡಿ, ಮೇಲ್ಗಡೆ ಕಾಣಿಸ್ತಾ ಇರುತ್ತೆ. ಲೈನಿಂಗಿಗೆ ಮಾತ್ರನೇ ಹಾಕ್ಕೊಳ್ಳಿ ಈ ಥರ. ಇದು ಲೈನಿಂಗ್ ಅವರೇ ಕೊಟ್ಟಿದ್ರು ಫ್ರೆಂಡ್ಸ್. ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ. ಏನು ಕಸ್ಟಮರ್ಸ್ ಇದ್ದಾರೆ, ಅವರೇ ಲೈನಿಂಗ್ ತೆಗೆದುಕೊಟ್ಟು ಹೋಗಿದ್ರು. ಹಂಗಾಗಿ ನೋಡಿ, ಈಗ ನಾನೇನು ಮೇಲ್ಗಡೆ ಮೇಯ್ನ್ ಬಟ್ಟೆ ಇದೆ ಅದಕ್ಕೆ ಯಾವುದೇ ಬಟ್ಟೆಯನ್ನು ಕೊಡೋ ಅಷ್ಟಿಲ್ಲ. ಫುಲ್ ಬಟ್ಟೆ ಸಿಕ್ಕಿತ್ತು. ಅದಕ್ಕೆ ನಾವು ನೀಟಾಗಿ ಇಟ್ಕೊಂಡು ಸಿಗ್ತಾ ಇದೆಯಾ ಇಲ್ವಾ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡೋಣ. ನಾನಿಲ್ಲಿ ಮೇಯ್ನ್ ಬಟ್ಟೆಯನ್ನು ವರ್ಕ್ ಬ್ಲೌಸ್ಗಳ್ನೆಲ್ಲ ಮೇಯ್ನ್ ಬಟ್ಟೆನ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಒಂದು ಸ್ವಲ್ಪ ಜಾಸ್ತಿ ಇನ್ನಂಗೆ ಕಟ್ ಮಾಡ್ಕೊಂಡಿರ್ರಿ. ಇದಾಯಿತು. ತೋಳಿಗೆ ನಾನು ಬಟ್ಟೆ ಇದನ್ನು ಅಟ್ಯಾಚ್ ಮಾಡಿದೆ, ಮೇಯ್ನ್ ಬಟ್ಟೆ. ಈಗ ನೀಟಾಗಿ ನೋಡಿಕೊಂಡು ನೀವು ಥ್ರೆಡ್ ಪೈಪಿಂಗ್ ಏನಿರುತ್ತೆ ಅದರ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಬೇಕಾಗತ್ತೆ. ಇಲ್ಲಾಂದರೆ ಸ್ಟಿಚ್ ಹಾಕಲಿಲ್ಲ ಅಂದರೆ ನೀವೇನಾಗುತ್ತೆ ಅಂದರೆ ಆ ಲೈನಿಂಗ್ ಬಂದು ನಾವು ವೇರ್ ಮಾಡಿದಂಥ ಟೈಮಲ್ಲಿ ಈಚೆ ಕಡೆ ಅಂದರೆ ಎಳ್ಕೊಂಡಂಗಾಗಿ ಸ್ವಲ್ಪ ಔಟ್ಸೈಡ್ ಕಾಣಿಸ್ತಾ ಇರುತ್ತೆ. ಹಂಗಾಗಿ ನೀವು ಒಂದು ಸ್ಟಿಚ್ಚನ್ನು ಎಡ್ಜಿಗೆ ನೀಟಾಗಿ ನಾವೇನು ಥ್ರೆಡ್ ಪೈಪಿಂಗ್ ಕೊಟ್ಕೊಂಡಿರ್ತೀವಿ ಅದರ ಸೆಂಟ್ರಲ್ಲಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಫುಲ್ ವಿಡಿಯೋನ ಹಾಕ್ತೀನಿ. ನೀವು ಯಾರಾದರೂ ನನ್ನ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು. ನನ್ನ ಮನೆ ಹತ್ರನೇ ನಾವಿರೋದು ನೆಲಮಂಗಲದಲ್ಲಿ. ನಾನು ಇದೇ ಥರನೇ ನನ್ನ ಸ್ಟೂಡೆಂಟ್ಗಳಿಗೂ ಕೂಡ ನಾನು ಹೇಳ್ಕೊಡ್ತೀನಿ ಇದೇ ಥರ ನೀಟಾಗಿ. ಇಂಟ್ರೆಸ್ಟ್ ಇರೋರು ಬಂದು ನೀವು ಕಲಿಬೋದು. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಮಾತ್ರನೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನೋಡಿ, ಈ ಥರ ನೀಟಾಗಿ ಪ್ರತಿ ತಿಂಗಳು 1ನೇ ತಾರೀಕು ನನ್ನ ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಆನ್ಲೈನ್ ಕ್ಲಾಸು ಮತ್ತು ಡ್ರೆಸ್ ಕ್ಲಾಸ್ ಎರಡೂ. ನೋಡಿ, ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕು ಯಾವುದನ್ನು ಕಟ್ಟಿಂಗ್ ಮಾಡ್ಕೊತಾ ಇಲ್ಲ, ಆಮೇಲೆ ಮಾಡ್ಕೊತೀನಿ ಲಾಸ್ಟಲ್ಲಿ. ನಾನು ಆಲ್ರೆಡಿ ಇದನ್ನ ಒಂದು ಸಲ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸಲ ಪ್ರೆಸ್ಸಿಂಗನ್ನು ಮಾಡ್ಕೊತೀನಿ. ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನು ನೀಟಾಗಿ ಸ್ಟಿಚ್ ಮಾಡಿ ತೆಗೆದುಬಿಡಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆಗಿರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಈಗ ತೋಳಾಯಿತು. ಈಗ ನಾವು ಏನು ಇದಿರುತ್ತೆ ಇದಕ್ಕೆ ನಾನು ಫೂಟನ್ನು ಚೇಂಜ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ಏನಾಗುತ್ತೆ, ನಾರ್ಮಲ್ ಫೂಟಲ್ಲಿ ಮಾಡೋಕ್ಕೋದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬರುತ್ತೆ. ಹಂಗಾಗಿ
ಈ ಸೈಡದ್ದನ್ನು ನಾನು ನೀಟಾಗಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನೆಕ್ ಕಟ್ ಮಾಡಿಲ್ಲ, ಹಾಗಾಗಿ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇದು ಅಷ್ಟೇ, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ನಾನು ಫೂಟನ್ನು ಚೇಂಜ್ ಮಾಡ್ತೀನಿ. ಒನ್ ಸೈಡೆಡ್ ಫೂಟ್ ಹಾಕ್ಕೊಂಡೆ ಸ್ಟಿಚಿಂಗ್ ಮಾಡಿ, ಇಲ್ಲಾಂದರೆ ಅಲ್ಲೇನು ವರ್ಕ್ ಇರುತ್ತೆ ಅದರ ಎಡ್ಜಿಗೆ ನಾವು ಸ್ಟಿಚ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಎಡ್ಜಿಗೆ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಬನ್ನಿ. ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದು ಫ್ರಂಟು ನಾರ್ಮಲ್ಲು ಬ್ಯಾಕ್ ಬೋಟ್ ನೆಕ್ ಆಗಿರೋದ್ರಿಂದ ನೆಕ್ಕಿನ ಅಗಲ ಜಾಸ್ತಿ ಇರಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಕಡಿಮೆ ಆಗಿಬಿಟ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಮೇಲೆ ಒಂದು ನೀಟಾಗಿ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಲೈನಿಂಗ್ ಯಾವುದೇ ಥರ ಕಾಣಿಸ್ಬಾರ್ದು. ಈಚೆ ಕಡೆ ನಾವು ಬ್ಲೌಸ್ ಏನಿರುತ್ತೆ ಎಡ್ಜಲ್ಲಿ ಕಾಣಿಸ್ಬಾರ್ದು, ಆ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ. ಆವಾಗ ನೀಟಾಗೂ ಕೂಡ ಬರುತ್ತೆ. ಈಗ ಇದನ್ನು ನಾನೇನು ಮಾಡ್ತೀನಿ, ಸೈಡಿಗೆ ಎತ್ತಿಟ್ಟು ಈಗ ಬ್ಯಾಕ್ ಪಾರ್ಟನ್ನು ತಗೊತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಇಲ್ಲಿ ಡೋರಿ ಮಾಡ್ಕೊತೀನಿ, ಯಾಕಂದರೆ ಇನ್ವಿಸಿಬಲ್ ಡೋರಿನ ಅದರೊಳಗೆ ಮೊದಲೇ ಕೊಟ್ಬಿಟ್ರೆ ನಾವು ಅವಾಗ ಏನಾಗುತ್ತೆ ಕಾಣಿಸಲ್ಲ, ಸರಿಗೆ ಈಚೆ ಕಡೆ ಕಾಣಿಸಲ್ಲ. ಹಂಗಾಗಿ ನಾನು ಇಲ್ಲಿ ಡೋರಿ ಕೂಡ ಮಾಡ್ಕೊತೀನಿ. ಇದಕ್ಕೆ ನೋಡಿ ನೀಟಾಗಿ ಇಟ್ಕೊಳ್ಳಿ ಫಸ್ಟು. ಎಲ್ಲವನ್ನೂ ಕೂಡ ನೀಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಏನು ಮಾಡಬೇಕಾಗುತ್ತೆ, ಗುಂಪಿನನ್ನು ಹಾಕ್ಕೊಳ್ಳಿ. ನೋಡಿ ಗುಂಪಿನೆಲ್ಲ ಹಾಕೊಂಡ್ಮೇಲೆ ಎತ್ತಿಡ್ತಾ ಇದ್ದೀನಿ ನಾನು ಇದನ್ನು. ಈಗ ನಾನು ಡೋರಿ ಮಾಡ್ಕೊತ ಇದ್ದೀನಿ ಫಸ್ಟು. ಕ್ರಾಸಾಗಿ ಕಟಿಂಗ್ ಮಾಡ್ಕೊಳ್ಳಿ. ನೀವು ಹಿಂಗೆ ಬೇಕಾದರೂ ಕಟ್ ಮಾಡಿಕೊಂಡು ಜೋಡಿಸ್ಬೋದು. ಇನ್ನೊಂದು ಥರ ತೋರಿಸ್ತೀನಿ ನೋಡಿ. ಕೆಲವೊಂದು ಸಲ ಈ ಥರ ಕಟ್ ಮಾಡಿದಾಗ ಒಂದೇ ನೇರಕ್ಕೆ ಏನಾದರೂ ಕಟ್ ಮಾಡ್ಕೊಂಡಿದ್ದು ಅಂದರೂ ಕೂಡ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಉಲ್ಟಾ ಒಂದು ಫ್ಲವರ್ ಇದ್ದಾಗ, ಫ್ಲವರ್ ಇಲ್ಲಾದರೂ ಓಕೆ. ಹಂಗಾಗಿ ಏನು ಮಾಡ್ಕೊಳ್ಳಿ, ನೀವು ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ ಯಾವ ಥರ ಕೂಡಿಸ್ಬೇಕು ಅಂದ್ಬಿಟ್ಟು. ಹಂಗಾಗಿ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲವನ್ನೂ ಇಟ್ಕೊಂಡು ಸ್ಟ್ರೈಟ್ ಕಟ್ ಮಾಡ್ಕೊಂಬಿಡಿ. ಈಗ ಆಲ್ರೆಡಿ ನಾವು ಕಟ್ಟಿಂಗನ್ನು ಕ್ರಾಸ್ ಮಾಡ್ಕೊಂಡಿದ್ದೀವಿ, ತೊಂದರೆ ಇಲ್ಲ. ಸ್ಟ್ರೈಟ್ ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ನೋಡಿ ಈ ರೀತಿ ಜೋಡಿಸ್ಬೇಕಾಗುತ್ತೆ. ಜೋಡಿಸ್ಕೊಂಡು ಅಂದರೆ ಸ್ಟ್ರೈಟ್ ಬ್ಲೌಸ್ ಏನಿರುತ್ತೆ ಮೇಯ್ನ್ ಬಟ್ಟೆ ಕಡೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಬನ್ನಿ. ನಾನಿಲ್ಲಿ ಮತ್ತೆ ನಾರ್ಮಲ್ ಫೂಟನ್ನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆ ಒನ್ ಸೈಡೆಡ್ ಫೂಟಲ್ಲಿ ಈ ಥರದ್ದು ಡೋರಿ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಮತ್ತೆ ನಾನು ಫೂಟನ್ನು ಚೇಂಜ್ ಮಾಡಿದೆ. ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡೋಣ.
ಈಗ ನೇರಕ್ಕಾಯಿತು ಇದು ಟೇಪ್ ಥರ. ಈಗ ಇದನ್ನು ನಾವು 1.1 ಇಂಚ್ಗಿಂತ ಕಡಿಮೆ ಟೇಪಲ್ಲಿ 1 ಪಾಯಿಂಟ್ ಅಂತ ಇರುತ್ತೆ ನೋಡಿ, 1/4 ಇಂಚಿನ ಮಧ್ಯದಲ್ಲಿ ಅಷ್ಟಕ್ಕೆ ನೀವು ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಸಣ್ಣದಾಗಿ ಬರುತ್ತೆ ನಿಮಗೆ ಡೋರಿ. ಇದನ್ನು ನಾವೇನು ಹೊಲ್ಕೊತೀವಿ ಇದನ್ನು ನೀವು ಬೇಕು ಅಂದರೆ ಒಂದು ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ಕೂಡ ರಿಮೂವ್ ಮಾಡ್ಬೋದು. ಅಂದರೆ ಅದರೊಳಗಡೆ ಹಸಿಂದ ದಾರವನ್ನು ಎಳಿಬೋದು. ಇಲ್ಲ ಅಂದರೆ ಬೇಡ ಅಂದರೆ ನೀವು ಹಂಗೆ ಕೂಡ ಎಳ್ಕೊಬೋದು. ನಿಮ್ಗೆ ಎಷ್ಟುದ್ದ ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಈ ಏನು ಇದಿರುತ್ತೆ ಇದಕ್ಕೆ ಜಾಸ್ತಿ ಏನು ಅಷ್ಟುದ್ದ ಬೇಕಾಗಲ್ಲ. ನಾರ್ಮಲ್ ಒಂದು ನೋಡಿ ಹಿಂಗೆ ಲೂಪ್ ಟರ್ನರ್ ತೆಗೆದುಕೊಂಡು ನೀಟಾಗಿ ತೆಗೆದುಬಿಡಿ. ಲೂಪ್ ಟರ್ನರಲ್ಲಿ ಫಸ್ಟ್ ಒಂದು ಸ್ವಲ್ಪ ಬರತಕ್ಕ ಅಷ್ಟೇನೆ, ಆಮೇಲೆ ಆರಾಮಾಗಿ ಬರುತ್ತೆ. ನೀವು ಬೇಗನೆ ತೆಗಿಬೋದು. ನೋಡಿ ಇಲ್ಲಿ ಮಾಡಿಕೊಂಡೆ ನಾನು. ಈಗ ನಾವು ಬೆಲ್ಲನ ಮಾಡ್ಕೊತಾ ಇದ್ದೀನಿ. ಬೆಲ್ ಮಾಡ್ಕೊಳೋದಕ್ಕೆ ನಾನು ಲೈನಿಂಗ್ ಕೂಡ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸೈಜ್ ಬೇಕು ಅಂತ ನೋಡ್ಕೊಳ್ಳಿ. ಬೆಲ್ಲು ಅಷ್ಟು ಸೈಜಿಂದ ಕಟ್ಟಿಂಗ್ ಮಾಡಿಕೊಂಡು ಲೈನಿಂಗು ಮತ್ತು ಮೇನ್ ಬಟ್ಟೆ ಎರಡನ್ನೂ ಕೂಡ ಇಟ್ಕೊಳ್ಳಿ. ನಾನಿಲ್ಲಿ 2 ಬಾರ್ಡರ್ ಹಾಕ್ತಾಯಿದ್ದೀನಿ, 4 ಅಂದರೆ ಒಂದೊಂದು ಸೈಡ್ಗೆ 3 ಹಾಕ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಬಾರ್ಡರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಬಾರ್ಡರ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಕಟ್ ಮಾಡಿಕೊಂಡು ಈಗ ಹೊಲ್ಕೊಂಡಿರ್ತೀವಿ ಅದನ್ನು ನೀಟಾಗಿ ಉಲ್ಟಾ ತಿರುಗಿಸ್ಕೊಂಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದೇ ಥರ ಎಲ್ಲವನ್ನೂ ಮಾಡಿಕೊಂಡೆ. ಈಗ ಸೆಂಟ್ರಿಗೆ ನೀಟಾಗಿ ಇಟ್ಕೊಂಡು ಎಡ್ಜಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳಿ, ಅಂದರೆ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ. ಸೆಂಟ್ರಿಗೆ ದಾರವನ್ನು ಇಟ್ಕೊಳ್ಳಿ, ಮೇಲ್ಗಡೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಆಮೇಲೆ ಸ್ಟಿಚ್ ಹಾಕಿ, ಕೆಳಗಡೆನೂ ಅಷ್ಟೇ ಸ್ಟ್ರೈಟ್ ಸ್ಟಿಚ್ ಹಾಕಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಓಪನ್ ಮಾಡ್ತಾಯಿದ್ದೀನಿ. ಈ ರೀತಿ ಏನು ಈಚೆ ಕಡೆ ಕಾಣಿಸೋದು ಎಲ್ಲ ಮಾಡಲ್ಲ, ನೀವು ಫೋಲ್ಡ್ ಮಾಡೋದ್ರಿಂದ ನೀಟಾಗಿ ಮೇಲ್ಗಡೆ ಫೋಲ್ಡ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಇಲ್ಲಿ ಬಂದು 1 ಇಂಚಿಗೆ ಒಂದೊಂದು ನಾವು ಬೆಲ್ಲನ ಕೊಟ್ಕೊಳ್ಳಿ, ಒಂದ್ರ ಮೇಲೆ ಒಂದು ಕೊಡೋದಾದರೆ ಆವಾಗ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ. ಮಧ್ಯದಲ್ಲಿ ನಾನು ಏನು ಬಾರ್ಡರ್ ಇತ್ತು ಅದನ್ನು ಕೊಡ್ತಾಯಿದ್ದೀನಿ. ಸೇಮ್ ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳಿ. ಕೆಲವರು ಹೇಳ್ತಿರ್ತಾರೆ ಡೋರಿ ಮಾಡೋದಕ್ಕೆ ಎಕ್ಸ್ಟ್ರಾ ದುಡ್ಡು ತೊಗೊತೀವಿ ಅಂತ. ಖಂಡಿತ ನಾನು ಆ ಥರ ಏನಿಲ್ಲ. ಡೋರಿ ಎಲ್ಲ ಮಾಡಿಕೊಟ್ರು ನಾನು ಎಕ್ಸ್ಟ್ರಾ ತೆಗೆದುಕೊಳಲ್ಲ. ನೋಡಿ ಇಲ್ಲಿ ಡೋರಿ ಮಾಡ್ಕೊಂಡಿದ್ದಾಯಿತು. ಈಗ ಮತ್ತೆ ನಾನು 1 ಸೈಡೆಡ್ ಫೂಟನ್ನು ಹಾಕ್ಕೊಂಡು ಇದು ಹೆಂಗಿದೆಯೋ ಹಂಗೆ ನಾನೇನು ಫಸ್ಟ್ ಡೋರಿ ಮಾಡಿಕೊಂಡೆ ಅಂದರೆ ಇನ್ವಿಸಿಬಲ್ ಥರ ಡೋರಿ ಕೊಡೋದಕ್ಕೆ ಅಂದ್ಬಿಟ್ಟು ಮಾಡ್ಕೊಂಬಿಟ್ಟೆ ಫಸ್ಟು. ಈಗೇನು ಮಾಡಬೇಕಾಗುತ್ತೆ, ಡೋರಿ ಏನಿರುತ್ತೆ ಅದನ್ನು ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಆ ಎಡ್ಜೇನಿರುತ್ತೆ ವರ್ಕ್ ಮಾಡಿರೋಂತಹ ಎಡ್ಜಿಗೆ ಕರೆಕ್ಟಾಗಿ ಬರೋ ಥರ ನೋಡಿ ಇಟ್ಕೊಳ್ಳಿ. ಇಲ್ಲಾಂದರೆ ನೋಡಿ ಏನು ಎಡ್ಜಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬರಬೇಕದು. ನಮ್ಮ ಏನು ವರ್ಕ್ ಮಾಡಿರ್ತಾರೆ ಆ ಎಡ್ಜಿಗೆ ಕರೆಕ್ಟಾಗಿ ನಮ್ಮ ಡೋರಿ ಏನು ಮಾಡ್ಕೊಂಡಿರ್ತೀವಿ ಅದು ಬರೋ ಥರ ನೋಡ್ಕೊಳ್ಳಿ. 1-2 ಸಲ ಲಾಕ್ ಮಾಡಿ, ಯಾಕಂದರೆ ಡೋರಿ ಎಳೆದಾಗ ಬಿಚ್ಕೊಂಬಾರ್ದು ಅಂತ ಅಷ್ಟೇನೇನು ಇಲ್ಲ.
ಈಗಲೂ ಅಷ್ಟೇ ಇನ್ನೊಂದು ಸೈಡ್ದು ಕೂಡ ನೀಟಾಗಿ ಡೋರಿಗೆ ಕೊಟ್ಕೊಂಬಿಡಿ. ಈ ಕಡೆದೇನಾದರೂ ಎಕ್ಸ್ಟ್ರಾ ಇತ್ತು ಅಂದರೆ ಕಟ್ ಮಾಡಿ ತೆಗೀರಿ, ಇಲ್ಲಾಂದರೆ ಅದು ಹಿಡ್ಕೊಂಬಿಟ್ಟು ನಮಗೆ ಬಿಡ್ಸೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಸೆಂಟ್ರಿಗೆ ಕಟ್ ಮಾಡಿದಾಗ ಹೋಗುತ್ತೆ ಅಂತ ತೊಂದರೆ ಏನಿಲ್ಲ. ಕರೆಕ್ಟಾಗಿ ನೀವು ಹಿಡ್ಕೊಬೇಕಷ್ಟೇನೆ. ಆ ಏನು ಎಡ್ಜಿರುತ್ತೆ ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ವರ್ಕ್ ಏನು ಮಾಡಿರ್ತಾರೆ ಆ ಎಡ್ಜ್ಗೆ. ನೀವು ಇದೇ ಥರ ಎಲ್ಲ ವರ್ಕ್ ಬ್ಲೌಸ್ಗೂ ಮಾಡ್ಬೋದು, ಇಲ್ಲ ನಾರ್ಮಲ್ ಬ್ಲೌಸ್ಗೂ ಕೂಡ ಮಾಡ್ಕೊಬೋದು. ಮೊದಲೇ ಏನಾದರೂ ಇದು ಮಾಡ್ಕೊಂಡಿದ್ರೆ ಆದಷ್ಟು ಸಿಗಾಕ್ಕೊಳ್ದೇ ಇರೋ ಥರ ನೋಡ್ಕೊಳ್ಳಿ. ಡೋರಿದು ಏನು ಇದಿರುತ್ತೆ ದಾರ, ಅದು ಈಗ ಸೆಂಟ್ರಿಗೆ ಕಟ್ ಮಾಡ್ತಾಯಿದ್ದೀನಿ ನಾನು. 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈಗ ಸೆಂಟ್ರಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅವರು ಗ್ಯಾಪ್ ಕೊಟ್ಟಿದ್ದಾರೆ ವರ್ಕಲ್ಲಿ, ಹಂಗಾಗಿ ಏನೂ ತೊಂದರೆ ಆಗಲ್ಲ. ಇಲ್ಲಿ ಎಡ್ಜಲ್ಲಿ ಒಂದು ಸ್ವಲ್ಪ ಅಷ್ಟೇ, ತುಂಬ ಏನು ಬೇಡ. ಮತ್ತು ಇಲ್ಲಿ ನಾಚು ಹಾಕ್ಕೊಬೇಕಾಗುತ್ತೆ ಕರ್ವಲ್ಲಿ ನೀವು. ಈಗ ಓಪನ್ ಮಾಡೋಣ. ನೀವೇನು ದಾರ ಇರುತ್ತೆ ಅದನ್ನ ಹಿಡ್ಕೊಂಡು ಹೇಳಿದ್ರೆ ನಮ್ಮದು ಬಂದ್ಬಿಡುತ್ತೆ ನೀಟಾಗಿ, ನಮ್ಮದು ಇದಾಗ್ಬಿಡುತ್ತೆ. ನೋಡಿ ಈ ಥರ ನೋಡಿ ಎಷ್ಟು ನೀಟಾಗಿ ಅದೇ ಜಾಗದಲ್ಲಿ ಕೂರಿಸೋದ್ರಿಂದ ನೀವು ನೀಟಾಗಿ ದಾರ ಹಿಡ್ಕೊಂಡು ಎಳೆಯೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಈಗ ಇನ್ವಿಸಿಬಲ್ ಥರನೂ ಆಯಿತು. ಈಚೆ ಕಡೆ ಕೆಲವೊಂದು ಸಲ ಹಂಗೆ ಹಾಕಿದ್ರೆ ದಾರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ, ಹಂಗಾಗಿ ಈ ರೀತಿ ಮಾಡ್ಕೊಳ್ಳಿ. ಕೆಲವರು ದಾರ ತುಂಬ ಉದ್ದ ಕೆಳಗಡೆ ಅಂದರೆ ಹಿಂದೆಗಡೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉದ್ದನೂ ಇಟ್ಕೊತಾರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಈಗ ಇದಾಯಿತು. ಇದಕ್ಕೆ ನಾನಿಲ್ಲಿ ಮೇಲ್ಗಡೆ ಮತ್ತೆ ಫೂಟನ್ನು ಚೇಂಜ್ ಮಾಡಿಬಿಟ್ಟು ಎಲ್ಲ ಸ್ಟಿಚ್ ಹಾಕ್ತೀನಿ. ನಾನು ತೋರಿಸ್ತೀನಿ ನೋಡಿ. ಮತ್ತು ಫೂಟ್ ಚೇಂಜ್ ಮಾಡ್ತಾಯಿದ್ದೀನಿ. ಈ ಫೂಟಲ್ಲಿ ಏನಿದ್ರು ನೆಕ್ಕನ್ನು ಹೊಲ್ಕೊಬೋದು ಅಷ್ಟೇನೆ. ಅದು ಬಿಟ್ಟರೆ ನಾರ್ಮಲ್ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಸ್ಟಿಚ್ಚು ಒಂದು ಕಡೆ ಸೈಡಿಗೆ ಹೋಗುತ್ತೆ, ಹಂಗಾಗಿ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಈ ರೀತಿ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಏನು ವರ್ಕ್ ಇದು ಮೆಷಿನ್ ವರ್ಕು, ಹಂಗಾಗಿ ನಾನು ಮಿಷಿನ್ ವರ್ಕ್ ಏನಿದೆ ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ, ಎಡ್ಜಿಗೆ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಮಿಷಿನ್ ವರ್ಕ್ ಏನು ಮಾಡಿದ್ದಾರೆ ಅದ್ರ ಮೇಲ್ಗಡೆನೇ ಫೂಟ್ ಇಟ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ಎಡ್ಜಿಗೆ ಸ್ಟಿಚ್ ಹಾಕೋದ್ರಿಂದ ಕೆಲವೊಂದು ಸಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಹಿಂಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ನಾನು ಫುಲ್ಲು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಫುಲ್ಲು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ದಯವಿಟ್ಟು ನೋಡಿ. ಈಗ ಇದನ್ನು ಎಲ್ಲ ಏನು ನೀಟಾಗಿತ್ತೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ತೆಗೆದುಬಿಡಿ. ನಾನು ಬ್ಯಾಕಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಕೆಳಗಡೆ ಥ್ರೆಡ್ ಪೈಪಿಂಗ್ ಕೊಟ್ಟು ಪಟ್ಟಿ ಕೊಡ್ತೀನಿ. ಅದಕ್ಕೂ ಮುಂಚೆ ಡಾಟ್ ಹಿಡಿತಾ ಇದ್ದೀನಿ. ನೋಡಿ ಡಾಟ್ ಹಿಡ್ದಾಯಿತು. ಈಗ ಇದಕ್ಕೆ ಕೆಳಗಡೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ. ತುಂಬ